ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು. ರಾಯಚೂರಿಗೆ ಹೇಮ್ಸ್ 1500 ದಿನಗಳ ಸುದೀರ್ಘ ಹೋರಾಟ. ಇಂದು ಸಿಂಧನೂರಿನ ಸಂಘ ಸಂಸ್ಥೆಗಳಿಂದ ಮನವಿ ಪತ್ರ ಸಲ್ಲಿಕೆ. ಟಿಬಿ ಡ್ಯಾಂ ಉದ್ಘಾಟನೆ. ಆಂಧ್ರ ತೆಲಂಗಾಣ ಮುಖ್ಯಮಂತ್ರಿಗಳಿಗೆ ಆಹ್ವಾನ ನೀಡಲು ನಿಯೋಗಕ್ಕೆ ಸಿಎಂ ಡಿಕೆಶಿ ಸೂಚನೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಯಚೂರು ಜಿಲ್ಲಾ ಸಮಿತಿಯಿಂದ ಎಸ್ಐಆರ್ ಕುರಿತು ವಿಸ್ತೃತ ಸಭೆ. ಮೇಲ್ಮನೆ ಚುನಾವಣೆ ಅಡ್ಡ ಮತದಾನ. ಇದ್ದ ಮೂವರಲ್ಲಿ ಕದ್ದವರು ಯಾರು? ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಿಂಧನೂರು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್, ಗುಲ್ಬರ್ಗಾ ಸಂಸದರಾದ ರಾಧಾಕೃಷ್ಣ ಅವರನ್ನು ಭೇಟಿ ಮಾಡಿ ಹಿರಿಯರಾದ ಹಂಪನಗೌಡ ಬಾದರ್ಲಿ ಅವರು 5 ಬಾರಿ ಶಾಸಕರಾಗಿದ್ದನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ವಿನಂತಿ ಮಾಡಿಕೊಂಡರು. ಇಂದು ಬೆಳಗ್ಗೆ ಬೆಂಗಳೂರಿನಲ್ಲಿ ಸೇರಿದ್ದ ಕಾಂಗ್ರೆಸ್ ಮುಖಂಡರಾದ ರಾಜಶೇಖರ್ ಪಾಟೀಲ್, ಪಂಪನಗೌಡ ಬಾದರ್ಲಿ, ದೊಡ್ಡ ಬಸನಗೌಡ ಬಾದರ್ಲಿ, ತಿಮ್ಮಯ್ಯ ನಾಯಕ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಜಿ ಮಲ್ಲಿಕ್, ಗ್ರಾಮೀಣ ಬ್ಲಾಕ್ ಅಧ್ಯಕ್ಷ ಲಿಂಗಪ್ಪ ದಡಿಸೂಗೂರ್, ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಅನಿಲ್ ಕುಮಾರ್ ವೈ, ಅಶೋಕ್ ಉಮ್ಲುಟಿ, ತಿಮ್ಮಣ್ಣ ಸಾಹುಕಾರ್ ಕುರ್ಕುಂದಿ, ಲಿಂಗರಾಜ್ ಪಾಟೀಲ್ ಹಂಚಿನಾಳ್, ಛತ್ರಪ್ಪ ಕುರ್ಕುಂದಿ, ಬಸವರಾಜ್ ಹಿರೇಗೌಡರ್, ರಾಜುಗೌಡ ಬಾದರ್ಲಿ, ಎಸ್.ಎಂ. ಖಾದ್ರಿ, ಮರಿಯಪ್ಪ ಜಾಲಿಯಾಳ್, ರಾಮಣ್ಣ ಗೋನ್ವಾರ್, ಕನಕಪ್ಪ ನಾಯಕ್, ದುರ್ಗಪ್ಪ ಕಠಾಲಿ, ಶಿವನಗೌಡ ಎಲೆಕುಡ್ಲಿಗಿ, ಎನ್ ಅಮರೇಶ್, ಶಿವರಾಜ್ ಪಾಟೀಲ್ ಗುಂಜಳ್ಳಿ, ಅಮರೇಗೌಡ ಬೊಮ್ಮನಾಳ್, ಶರಣಪ್ಪ ಕೆ ಹೊಸಳ್ಳಿ, ರಾಮಣ್ಣ ಸಾಸ್ಲಮರಿ, ಆನಂದ ಬೊಮ್ಮನಾಳ್, ಮಲ್ಲನಗೌಡ ಮಾವಿನಮಡುಗು, ರಾಮನಗೌಡ ಮಲ್ಕಾಪುರ, ವೆಂಕೋಬ್ ಜಿನ್ನದ್, ಸಬ್ಬೀರ್ ನಾಯಕ್, ಅಮರೇಗೌಡ ಬಾದರ್ಲಿ, ಹನುಮೇಶ್ ನಾಯಕ್ ಮುಳ್ಳೂರು, ಸುಭಾಷ್ ಫ್ರಾಂಕ್ಲಿನ್, ಹನುಮಂತಪ್ಪ ಮುದ್ದಾಪುರ್, ರಾಮಣ್ಣ ಜವಳಗೆರ, ಪ್ರಭುರಾಜ್, ರಾಮಣ್ಣ ಕಬ್ಬೇರ್, ರಾಜು ದತ್ತುರಾವ್, ಹಾಲಂ ಬಾಷಾ, ಹಿಲಿಯಾಜ್, ಮೈಬೂಬ್ ಡೋಂಗ್ರಿ, ಸುರೇಶ್ ಜಾಧವ್, ನಾಗರಾಜ್ ಕವಿತಾಳ್, ನಾಗಪ್ಪ ಗೋಮರ್ಸಿ, ಮರೇಗೌಡ ವಲ್ಕಂದಿನ್ನಿ, ಶರಣಬಸವ ವಕೀಲರು, ಮಲ್ಲಿಕಾರ್ಜುನ ಹಟ್ಟಿ, ಎಸ್ ಶರಣೇಗೌಡ ಒಳಬಳ್ಳಾರಿ, ಸತ್ಯನಗೌಡ, ಶ್ರೀನಿವಾಸ ರೆಡ್ಡಿ ಯಾಪಲ್ಪರ್ವಿ, ಪ್ರಕಾಶ್ ದೇವರಗುಡಿ, ಹಾರೂನ್ ಪಾಷ್ ಜಾಗೀರ್ದಾರ್, ಶಫುಖಾನ್, ಟಿ ಸುಬ್ಬಾರಾವ್, ನರೇಂದ್ರನಾಥ್, ಮೌಲಪ್ಪ ವಾಗೀಸ್ಕೋಟೆ, ಬಸವರಾಜ್ ಗೊರೆಬಾಳ್, ಭೀಮಣ್ಣ ಬೆಳಗುರ್ಕಿ, ಹನೀಫ್ ಸಾಲ್ಗುಂದ, ಮೈಬೂಬ್ ಮಂತ್ರಿ, ವೀರೇಶ್ ಹಟ್ಟಿ, ಚೆನ್ನಪ್ಪ, ಬಸವರಾಜ್ ನಿಟ್ಟೂರ್, ಕಧೀರ್ ಮೆಹಬೂಬ್ ಕಾಲೋನಿ, ವೀರೇಶ್, ರಫಿ ಅಹಮದ್, ನಾಗರಾಜ್ ನಾಯಕ್ ರಾಮತ್ನಾಳ್, ಶರಣಯ್ಯ ವಕ್ರಾಣಿ, ಬದ್ರಿ ಗೊರೆಬಾಳ್, ಶರಣಬಸವ ಮಲ್ಲಾಪುರ್ ಸೇರಿದಂತೆ ಇತರೆ ಸದಸ್ಯರು ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿ ಮಾಡಿ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನಿಟ್ಟು ಹಿರಿತನದ ಆಧಾರದ ಮೇಲೆ ಅವರ ಅನುಭವವನ್ನು ಆಧರಿಸಿ ಸಚಿವ ಸ್ಥಾನ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ. ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸುವಂತೆ ಆಗ್ರಹಿಸಿ ದಿನಾಂಕ 13/5/2022ರಿಂದ ರಾಯಚೂರಿನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದು, ಇಂದಿಗೆ ಸುದೀರ್ಘ ಹೋರಾಟಕ್ಕೆ 1500 ದಿನಗಳು ತುಂಬಿವೆ. ಈ ಚಾರಿತ್ರಿಕ ಹೋರಾಟಕ್ಕೆ ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಸಂಘ ಸಂಸ್ಥೆಗಳು, ಜನತೆ ಅಭೂತಪೂರ್ವವಾಗಿ ಬೆಂಬಲಿಸಿವೆ. ಕೇಂದ್ರ ಸರ್ಕಾರ ಏಮ್ಸ್ ಮಂಜೂರು ಮಾಡುವವರೆಗೂ ಹೋರಾಟ ಮುಂದುವರಿಸಲು ಸಂಘಟನೆಯ ತೀರ್ಮಾನದ ಭಾಗವಾಗಿ ಇಂದು ಸಿಂಧನೂರು ನಗರದಲ್ಲಿ ಪ್ರತಿಭಟನೆಯ ಮೂಲಕ ಆಗಮಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ವರದಿಯಲ್ಲಿ ರಾಯಚೂರಿನಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಸ್ಥಾಪಿಸಬೇಕೆಂಬ ಮಹತ್ವದ ಶಿಫಾರಸು ಮಾಡಲಾಗಿತ್ತು. ಆದರೆ ಅಂದಿನ ಸರ್ಕಾರ ಅನುಷ್ಠಾನದಲ್ಲಿ ತೋರಿದ ವಿಳಂಬ ನೀತಿಯನ್ನು ಖಂಡಿಸಿ ಐಐಟಿ ಹೋರಾಟ ಸಮಿತಿಯ ಸುದೀರ್ಘ ಹೋರಾಟ ನಡೆಸಿದಾಗಿಯೂ ಅಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಸಚಿವ ಸಂಪುಟ ಸಭೆಯ ತೀರ್ಮಾನವನ್ನು ಗಾಳಿಗೆ ತೂರಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಪ್ರಭಾವಿ ರಾಜಕೀಯ ಶಕ್ತಿಗಳ ಕುತಂತ್ರದಿಂದಾಗಿ ಐಐಟಿ ಧಾರವಾಡದ ಪಾಲಾಗಿರುವುದು ರಾಯಚೂರು ಜಿಲ್ಲೆಗೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಮಾಡಿದ ಮಹಾದ್ರೋಹವಾಗಿದೆ. ಆದ್ದರಿಂದ ಐಐಟಿಗೆ ಪರ್ಯಾಯವಾಗಿ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಬೇಕು. ನೀತಿ ಆಯೋಗದ ಶಿಫಾರಸಿನಂತೆ ಭಾರತ ದೇಶದಲ್ಲಿಯೇ ಅತ್ಯಂತ ಹಿಂದುಳಿದ ಜಿಲ್ಲೆಗಳೆಂದು ಕರ್ನಾಟಕ ರಾಜ್ಯದ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳೆಂದು 2018ರಲ್ಲಿಯೇ ಕೇಂದ್ರ ಸರ್ಕಾರ ಘೋಷಿಸಿದೆ. ಆದರೆ ಇದುವರೆಗೂ ಮಹತ್ವಾಕಾಂಕ್ಷೆಯಾದ ಯಾವ ಯೋಜನೆಗಳು ಕೂಡ ಘೋಷಣೆಯಾಗಿಲ್ಲ. ಆದ್ದರಿಂದ ಮಹತ್ವಾಕಾಂಕ್ಷೆ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಆರೋಗ್ಯ ಸಂಸ್ಥೆಯನ್ನು ಮಂಜೂರು ಮಾಡಬೇಕು.
ಕಲ್ಯಾಣ ಕರ್ನಾಟಕ ರೋಗಗಳ ಆಗರವಾಗಿದೆ. ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಆರೋಗ್ಯ ರಕ್ಷಣೆಯಲ್ಲಿ ಉನ್ನತ ವೈದ್ಯಕೀಯ ಸೇವೆ, ವೈದ್ಯಕೀಯ ತಂತ್ರಜ್ಞಾನಗಳ ಕೊರತೆಯಿಂದಾಗಿ ಇಲ್ಲಿಯ ಜನತೆ ಕ್ರಿಮಿಕೀಟಗಳಿಗಿಂತಲೂ ಕನಿಷ್ಠವಾಗಿ ಸಾವನ್ನಪ್ಪುತ್ತಿದ್ದಾರೆ. RTPS ಮತ್ತು YTPS ಉಷ್ಣ ವಿದ್ಯುತ್ ಸ್ಥಾವರಗಳಿಂದ ನಿರಂತರವಾಗಿ ಹೊರಬೀಳುತ್ತಿರುವ ಹಾರೋ ಬೂದಿ ಗಾಳಿಯಲ್ಲಿ ಸೇರಿಕೊಂಡು ರಾಯಚೂರಿನ ಜನತೆ ಶ್ವಾಸಕೋಶ ಮತ್ತು ಸಂಬಂಧಿತ ರೋಗಗಳು ಹೆಚ್ಚಾಗಿ ಬದುಕುವುದೇ ಕಷ್ಟವಾಗಿದೆ. ಸೂಕ್ತ ಉನ್ನತ ಮಟ್ಟದ ವೈದ್ಯಕೀಯ ಚಿಕಿತ್ಸೆ ಇಲ್ಲದೆ ಜನರು ಸಂಕಷ್ಟದಲ್ಲಿದ್ದಾರೆ. ಭಾರತ ಸರ್ಕಾರದ ಆರೋಗ್ಯ ಸಚಿವಾಲಯವೇ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಭಾರತ ದೇಶದಲ್ಲಿಯೇ ರಾಯಚೂರು ಜಿಲ್ಲೆಯಲ್ಲಿ ಅಪೌಷ್ಟಿಕತೆಯಿಂದ ನರಳುವವರ ಸಂಖ್ಯೆ ಹೆಚ್ಚಾಗಿದ್ದು, ಇದರ ಪರಿಣಾಮವಾಗಿ ತಾಯಿ ಮತ್ತು ಶಿಶುಗಳ ಮರಣ ಸಂಖ್ಯೆ ಹೆಚ್ಚಾಗಿದೆ. ಇಂಥ ಭೀಕರ ಆರೋಗ್ಯ ಸಮಸ್ಯೆ ಸವಾಲುಗಳನ್ನು ಎದುರಿಸುತ್ತಿರುವ ಪರಿಸ್ಥಿತಿಯಲ್ಲಿ ಏಮ್ಸ್ ಸಂಸ್ಥೆಯನ್ನು ಸ್ಥಾಪಿಸುವುದು ತಾರ್ಕಿಕವಾಗಿ ಸಮರ್ಪಕವೂ ಮತ್ತು ಹೆಚ್ಚು ಮಹತ್ವವೂ ಎನಿಸಿಕೊಳ್ಳುತ್ತದೆ. ಏಮ್ಸ್ ಸ್ಥಾಪನೆಗಾಗಿ ಸುದೀರ್ಘವಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಗೌರವ ನೀಡಿ ಮುಖ್ಯಮಂತ್ರಿಯವರು ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ, ಹಣಕಾಸು ಸಚಿವರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಖುದ್ದಾಗಿ ಭೇಟಿ ಮಾಡಿ ಪ್ರಸ್ತಾವನೆ ಸಲ್ಲಿಸಿ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸುವಂತೆ ಮಹತ್ವದ ಶಿಫಾರಸನ್ನು ಮಾಡಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿಗಳು ಅಗತ್ಯವಿರುವ 250 ಎಕರೆ ಭೂಮಿಯನ್ನು ಕೂಡ ಕಾಯ್ದಿರಿಸಿ ಇತರೆ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸುವ ಬಗ್ಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವಾಲಯಕ್ಕೆ ಕಳುಹಿಸಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ರಾಯಚೂರಿನಲ್ಲಿಯೇ ಏಮ್ಸ್ ಸಂಸ್ಥೆಯನ್ನು ಮಂಜೂರು ಮಾಡುವಂತೆ ಸುದೀರ್ಘ 1500 ದಿನಗಳಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಯುತ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಮಹತ್ವದ ಶಿಫಾರಸುಗಳನ್ನು ಮಾಡಿದೆ. ಏಮ್ಸ್ ಸ್ಥಾಪಿಸುವುದಕ್ಕೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳು ರಾಯಚೂರಿನಲ್ಲಿ ಲಭ್ಯವಾಗಿವೆ. ಆದರೂ ಕೇಂದ್ರ ಸರ್ಕಾರ ಸುದೀರ್ಘ ಹೋರಾಟಕ್ಕೆ ಸ್ಪಂದಿಸುತ್ತಿಲ್ಲ ಮತ್ತು ರಾಜ್ಯ ಸರ್ಕಾರದ ಮಹತ್ವದ ಶಿಫಾರಸುಗಳಿಗೆ ಗೌರವ ನೀಡುತ್ತಿಲ್ಲ. ಕೇಂದ್ರ ಸರ್ಕಾರದ ಈ ಬೇಜವಾಬ್ದಾರಿ ನೀತಿಯನ್ನು ಖಂಡಿಸುತ್ತೇವೆ ಮತ್ತು ರಾಯಚೂರಿನಲ್ಲಿ ನಡೆಯುತ್ತಿರುವ 1500 ದಿನಗಳ ಸುದೀರ್ಘ ಹೋರಾಟಕ್ಕೆ ಬೆಂಬಲಿಸಿ ಇಂದು ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಆಗಮಿಸಿ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಿ ಶಿರಸ್ತೇದಾರ ಅಂಬಾದಾಸ್ ಅವರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ DH ಕಂಬಳಿ, ಸರಸ್ವತಿ ಪಾಟೀಲ್, M ಗಂಗಾಧರ್, ಬಸವಂತರಾಯಗೌಡ ಕಲ್ಲೂರ್, ತುರ್ವಿಹಾಳ್ ಮಾದಯ್ಯಸ್ವಾಮಿ ಗುರುಬಿನ್, ದೌಲ್ಸಾಬ್ ದೊಡ್ಡಮನಿ, ಎದ್ದಲದೊಡ್ಡಿಯ ಸಿದ್ದಲಿಂಗಮ್ಮ ಸ್ವಾಮಿಗಳು ಸೇರಿದಂತೆ ಇತರರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಚಂದ್ರಶೇಖರ್ ಗೊರೆಪಾಳ್, ಹುಸೇನ್ ಸಾಬ್, S ದೇವೇಂದ್ರಗೌಡ, ನಾಗರಾಜ್ ಪೂಜಾರ್, B ಲಿಂಗಪ್ಪ, ಸುರೇಶ್ ಗೊಬ್ಬರ್ಕಲ್, ವೆಂಕನಗೌಡ ಗದ್ರಟಿಗಿ, ಸುರೇಶ್ G, ಗಂಗಣ್ಣ ಡಿಸ್, BN ಎರ್ದಿಹಾಳ್, ಡಾಕ್ಟರ್ ಹಾಲಪ್ಪ, ರಾಮಕೃಷ್ಣ ಭಜಂತ್ರಿ, ಮಂಜುಳಾ ಸೇರಿದಂತೆ ಸಿಂಧನೂರು ಪಟ್ಟಣದ ಸನ್ರೈಸ್ ಕಾಲೇಜ್, ರೇಣುಕಾ ನರ್ಸಿಂಗ್ ಕಾಲೇಜ್ ಹಾಗೂ ಶ್ರೀ ಬಸವ ಪ್ಯಾರಾಮೆಡಿಕಲ್ ಕಾಲೇಜ್ ನರ್ಸಿಂಗ್ ವೈದ್ಯಕೀಯ ಕಾಲೇಜು ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿಗಳು, ಪ್ರಗತಿಪರ ಸಂಘಟನೆಗಳ ಮುಖಂಡರು, ಕನ್ನಡ ಪರ, ದಲಿತ ಪರ ಮತ್ತು ವಿಜ್ಞಾನ ವಿಭಾಗದ ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿದಂತೆ ಇತರೆ ಎಲ್ಲ ಸಂಘಟನೆಗಳು ಬೆಂಬಲಿಸಿ ಭಾಗವಹಿಸಿದ್ದರು. ನಾವೊಂದು ಆಸ್ಪತ್ರೆಗೆ ಹೋಗ್ತೀವಿ, ಆಸ್ಪತ್ರೆಗೆ ಹೋದ್ಮೇಲೆ ಅವ್ರು ಹೇಳ್ತಾರೆ ನಾವು ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಹುಬ್ಬಳ್ಳಿಗೆ ಹೋಗ್ಬೇಕು, ಇಲ್ಲ ಹೈದರಾಬಾದ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಸುಮಾರು 300 ಕಿಲೋಮೀಟರ್ಗಳ ಪ್ರಯಾಣವನ್ನ ನಾವು ಮಾಡ್ಬೇಕಾಗುತ್ತೆ. ಒಂದು ಹೃದಯಾಘಾತ ಆದ ತಕ್ಷಣ ನಾವು ಅದರಿಂದ ಗುಣಮುಖರಾಗಬೇಕಾದ್ರೆ 200-300 ಕಿಲೋಮೀಟರ್ಗಳ ಕಾಲ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಆದ್ರೆ ನಮ್ಮ ರಾಯಚೂರಿಗೆ ಏಮ್ಸ್ ಅನ್ನ ಸ್ಥಾಪನೆ ಮಾಡಿ ಅದು ಸಮಾಜ ಸೇವೆಯನ್ನ ಮಾಡಲಿಕ್ಕೆ ನಿರತವಾಯಿತು ಅಂತಂದ್ರೆ ಅತ್ಯಂತ ಅನುಕೂಲವಾಗ್ತದೆ. ಕೇವಲ ಆರೋಗ್ಯದ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಅನೇಕ ಉದ್ಯೋಗ ಅವಕಾಶಗಳು ಕೂಡ ಏಮ್ಸ್ ಸ್ಥಾಪನೆಯಿಂದ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ವಿಚಾರ. ಅದನ್ನ ಬರೋವರೆಗೂ ಕೂಡ ನಾವು ನಿರಂತರವಾದ ಹೋರಾಟವನ್ನು ಮಾಡಿಕೊಂಡೇ ಬರ್ಬೇಕಾಗತ್ತೆ. ಕಲ್ಯಾಣ ಕರ್ನಾಟಕ ಭಾಗದ ಜನರೇನಿದೀವಿ, ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ ಈ ಭಾಗದ ಜನರು ಏನನ್ನಾದ್ರೂ ಪಡ್ಕೋಬೇಕಂದ್ರೆ ಬರೀ ಹೋರಾಟ ಮಾಡೇ ಪಡ್ಕೊಳ್ಬೇಕಾಗೈತಿ. ಇದನ್ನು ಕೂಡ ಶತಾಯ ಗತಾಯ ಒಂದು ಪ್ರಯತ್ನವನ್ನ ಮಾಡೇ ಮಾಡಬೇಕು. ಧಾರವಾಡ ಐಟಿಯನ್ನು ತಗೊಂಡು ಅಲ್ಲಿ ಮಾತಾಡ್ತಿರಲ್ರಿ. ಮತ್ತೆ ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಅವರು ತಮ್ಮ ಜಿಲ್ಲೆಗೆ IIT ಅಂತ ತಗೊಂಡೋದ್ರು. ಮತ್ ನಮ್ ಜಿಲ್ಲೆನಲ್ಲಿ ಮಂತ್ರಿಗಳು ಇದ್ದಿಲ್ಲೇನ್ರಿ? ನಮ್ ಜಿಲ್ಲೆಗಳಲ್ಲಿ MLA ಇದ್ದಿಲ್ಲೇನ್ರಿ ಅಂತ ಹೇಳಿ ಮಕ್ಕಳು ಕೇಳಬಹುದು. ಇದಾರೆ, ಅವರೆಲ್ಲ ನಿರಾಸಕ್ತ, ಅವ್ರ ಇಚ್ಛಾಶಕ್ತಿ ಇಲ್ಲ, ಅವ್ರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕನ್ನಂತ ಅರಿವಿಲ್ಲದೆ ಇರುವಂತ ಇಲ್ಲಿಯ ಶಾಸಕರು, ಇಲ್ಲಿಯ ಮಂತ್ರಿಗಳು ಅವರಿಗೆ ಧಾರವಾಡಕ್ಕೆ ತಗೊಂಡು ಹೋಗೋದಕ್ಕೆ ಬಿಟ್ಟರು. ಹೀಗಾಗಿ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಈ ಭಾಗದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಅಭಿವೃದ್ಧಿ ಆಗಬೇಕಾಗಿರುವಂತ IIT-ಯನ್ನ ಧಾರವಾಡಕ್ಕೆ ಬಿಟ್ಕೊಟ್ರು. IIT-ಯಿಂದ ನಾವು ವಂಚಿತರಾದೆವು. IIT-ಯಿಂದ ವಂಚಿತರಾದ ಬಳಿಕ ಅದಕ್ಕೆ ಹಿಂಗೇನ್ ಸಹಾಯಕೈತಿ, ನಾವು ಬಿಸಿಲಿಗೆ ಬೆಗೆಯಿಂದ ಮೊದಲು ಬಾಡಿಗೆ ಬಿದ್ದವ್ರು ನಾವು ಮತ್ತೆ ಬೆಂಕಿನ ಶುರು
ತಾಲೂಕು 7 ಜಿಲ್ಲೆ ಇಡೀ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿ ಶಾಸಕರು ಎಲ್ಲ ಜನಪ್ರತಿನಿಧಿ ಇದಕ್ಕಾಗಿ ನೀವು ಮೊದಲ ಘೋಷಣೆ ಮಾಡಿ ನಾಳಿಂದ ಪತ್ರಿಕೆಯಲ್ಲಿ ಮಂಡಿಸ್ರಿ. ಏನ್ ಬೇಕಾದ್ರೆ ಮೋದಿ ಅವರೇ ಕೇಂದ್ರ ಸರ್ಕಾರ ಏನು ರಾಜ್ಯ ಕೊಡಬೇಕಂತ ಶಬ್ದ ಮಾಡಿ ನಾವು ನಿಮ್ಮ ಜೊತೆ ಹೋರಾಟ ಮಾಡಕ್ಕೆ ರೆಡಿ. ನೀವು ಮಾಡಿ ನಾವು ಬೀದಿ ಮಾಡಕ್ಕೆ ರೆಡಿ. ಇಂಥ ಆಸ್ಪತ್ರೆಗೆ ಸರಿ ಮಾಡಕ್ಕೆ ಆಗ್ತಿಲ್ಲ ಈ ಸರ್ಕಾರದಿಂದ. ಯಾವ ಸರ್ಕಾರದಿಂದ ಇದಾದ್ರೂ ಬಂದು ನಮ್ಮ ಬದುಕಿಗೆ ಅಸರ ಆಗ್ತದೆ. ನಮ್ಮ ಓದಿದಂತ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ, ಡಾಕ್ಟರ್ಸ್ಗಳಿಗೆ, ವೈದ್ಯರಿಗೆ, ಇದರೆಲ್ಲ ನಿರುದ್ಯೋಗ ಯುವಕರಿಗೆ ಕೆಲಸ ಸಿಗ್ತದೆ, ಜೀವ ಉಳಿತದೆ ಅನ್ನುವ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಈ ಹೋರಾಟ ಯಶಸ್ವಿಯಾಗಬೇಕು. ಯಶಸ್ವಿಯಾಗಬೇಕು ಈ ಹೋರಾಟದ ಜೊತೆಗೆ ನಾವೆಲ್ಲರೂ ಏನಂತ ಹೇಳ್ಕೊಂಡು ಮಾತು ಮುಗಿಸ್ತೀನಿ. ಜೂನ್ 25ರಂದು ನಡೆಯಲಿರುವ ಟಿವಿ ಡ್ಯಾಂ ಉದ್ಘಾಟನಾ ಸಮಾರಂಭಕ್ಕೆ ಆಂಧ್ರ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳನ್ನು ಖುದ್ದಾಗಿ ಆಹ್ವಾನಿಸಲು ಶಾಸಕರಾದ ಬಸವರಾಜ ರಾಯರೆಡ್ಡಿ ಹಾಗೂ NS ಬೋಸರಾಜ್, ಬಸನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ನಿಯೋಗಕ್ಕೆ ಸಿಎಂ DKC ಅವರು ಸೂಚನೆ ನೀಡಿದ್ದಾರೆ. ತುಂಗಭದ್ರಾ ಅಣೆಕಟ್ಟೆಯ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಘಟನೆಯ ನಂತರ ಅಣೆಕಟ್ಟೆಯ ಸುರಕ್ಷತೆಯ ದೃಷ್ಟಿಯಿಂದ ಜಲಾಶಯದ ಎಲ್ಲ 33 ಹಳೆಯ ಗೇಟ್ಗಳನ್ನು ಬದಲಾಯಿಸಿ ಹೊಸ ಕ್ರಸ್ಟ್ ಗೇಟ್ಗಳನ್ನು ಕಾಲಮಿತಿಯೊಳಗೆ ಕೂಡಿಸಿ ಯಶಸ್ವಿ ಮಾಡಿದ್ದಾರೆ. ಸೀಮಿತ ಅವಧಿಯೊಳಗೆ ಇಂತಹ ಮಹತ್ವಪೂರ್ಣ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಿರುವುದು ಸ್ವಾಗತಿಸುತ್ತಾ ಆಚರಿಸುವ ಉದ್ದೇಶದಿಂದ ಜೂನ್ 25ರಂದು ಮುನಿರಾಬಾದ್ನಲ್ಲಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ಭಾಗವಹಿಸುವಂತೆ ಕೋರಿ ಕೇಂದ್ರ ಜಲಶಕ್ತಿ ಸಚಿವರಾದ CR ಪಾಟೀಲ್ ಹಾಗೂ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಪತ್ರದ ಮೂಲಕ ಕರ್ನಾಟಕದ ಮುಖ್ಯಮಂತ್ರಿಗಳು ಆಹ್ವಾನಿಸಿರುತ್ತಾರೆ. ನಮ್ಮ ನೆರೆಯ ರಾಜ್ಯಗಳಾದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ತುಂಗಭದ್ರಾ ಯೋಜನೆಯ ಪ್ರಮುಖ ಫಲಾನುಭವಿಗಳಾಗಿದ್ದು, ಈ ಸಮಾರಂಭಕ್ಕೆ ಆ ರಾಜ್ಯಗಳ ಮುಖ್ಯಮಂತ್ರಿಗಳ ಗೌರವಾನ್ವಿತವಾಗಿ ಉಪಸ್ಥಿತಿಯು ಅತ್ಯಂತ ಮಹತ್ವದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಿಂದ ಶಾಸಕರಾದ NS ಬೋಸರಾಜ್, ಬಸವರಾಜ ರಾಯರೆಡ್ಡಿ, ಬಸನಗೌಡ ಬಾದರ್ಲಿಯವರ ನೇತೃತ್ವದ ನಿಯೋಗವನ್ನು ಖುದ್ದಾಗಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಆಹ್ವಾನಿಸಲು ಕಳುಹಿಸಿಕೊಡಲು ಮುಖ್ಯಮಂತ್ರಿ DKC ಅವರು ಸೂಚಿಸಿರುತ್ತಾರೆ. ಅದರಂತೆ ಈ ನಿಯೋಗವು ಭೇಟಿ ನೀಡಿ ಆಂಧ್ರ ಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಗಳು ಟಿಬಿ ಡ್ಯಾಂ ಉದ್ಘಾಟನೆಗೆ ಹಾಜರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕು ಎಂದು ಆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸುವಂತೆ ಕೋರಲು ತಮ್ಮನ್ನು ಕೋರಲಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೋರಿರುತ್ತಾರೆ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಯೋಚನೆ ಇದ್ದೇ ಇರುತ್ತೆ. ಆಡ್ಕೊಳ್ಳೋರು ಎಷ್ಟು ಜನನೋ, ಹೇಳೋರು ಎಷ್ಟು ಜನನೋ, ಒಂದೇ ಒಂದು ಹುಲ್ಕಡ್ಡಿನೂ ಬೆಳೆದಿಲ್ವಲ್ಲ ಅಂತ ಹಂಗ್ಸೋರು ಎಷ್ಟು ಜನನೋ. ಅದರಲ್ಲೂ ಪ್ರತಿಯೊಬ್ಬರು ಕೇಳೋರೆ, ಎಷ್ಟು ಜನ ಮಕ್ಕಳು, ಎಷ್ಟು ವರ್ಷ ಮಕ್ಕಳಿಗೆ, ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ, ಅವಾಗಾಗೋ ನೋವಿದೆಯಲ್ಲ, ಅನುಭವಿಸಿದವ್ರಿಗೆ ಗೊತ್ತು. ಬಟ್ ಇನ್ಮೇಲೆ ಆ ಯೋಚನೆ ಮಾಡಲೇಬೇಡಿ. ನಿಮ್ಗೂ ಮಕ್ಕಳಾಗೋ ಭಾಗ್ಯ ಇದ್ದೇ ಇದೆ. ಸಿಂಧನೂರಿನಲ್ಲಿರೋ ಸಂತಾನ ಬಂಜೇತನ IVF ಹಾಸ್ಪಿಟಲ್ನಲ್ಲಿ ನಿಮ್ಗಿರೋ ಪ್ರತಿ ಚಿಂತೆಗೆ ಪರಿಹಾರ ಕೊಟ್ಟು ನಿಮ್ ಕನ್ಸನ್ನ ನನ್ಸಾಗಿಸ್ತಾರೆ. ಈ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿರೋ ಅದೆಷ್ಟೋ ದಂಪತಿಗಳಿಗೆ ಮಕ್ಕಳಾಗಿದೆ. ಇಲ್ಲಿರೋ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಟ್ರೀಟ್ಮೆಂಟು, ಎಕ್ಸ್ಪೀರಿಯನ್ಸ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ನಿಮ್ ಬಂಜೇತನದ ಕಾರಣಕ್ಕೆ ಚಿಕಿತ್ಸೆ ಮತ್ತು ಪರಿಹಾರ ಕೊಡ್ತಾರೆ. ಅಂಡ್ ನಿಮ್ ಯಾವ ಮಾಹಿತಿಯು ಯಾರಿಗೂ ಗೊತ್ತಾಗದಂತೆ ಗೌಪ್ಯತೆಯನ್ನ ಕಾಪಾಡುವ ಸುಸಜ್ಜಿತ ಚಿಕಿತ್ಸಾ ಕೇಂದ್ರ ಅಂದ್ರೆ ಇದು. ವಾಟ್ ಇಸ್ ದ ಗ್ಯಾರಂಟಿ ಮೇಡಮ್? ಏನ್ ಗ್ಯಾರಂಟಿ ಕೊಡ್ತೀರಾ ಅಂತ? Success rate of an IVF depends on various factors, but one such factor, very crucial factor, is choosing the right IVF center. ಸಾಕಷ್ಟು ತಾಯಂದಿರು ನಮ್ಮಲ್ಲಿ IVF ಆಗಲಿ, IUIs ಆಗಲಿ, ಟೈಮ್ ಇಂಟರ್ಕೋರ್ಸ್ ಆಗಲಿ, ಬೇರೆ ಬೇರೆ ಟ್ರೀಟ್ಮೆಂಟ್ ಪಡೆದುಕೊಂಡು ಇವಾಗಲೇ ಸಕ್ಸಸ್ಫುಲ್ ಪ್ರೆಗ್ನೆನ್ಸೀಸ್ ಹೊಂದಿದ್ದಾರೆ. ಅಫೋರ್ಡಬಲ್ ಫೀಸ್ನಲ್ಲಿ IVF ಫೆಸಿಲಿಟೀಸ್ ಟ್ರೀಟ್ಮೆಂಟ್ ನಿಮಗೆ ಸಿಗುತ್ತೆ. ಒಂದ್ಸಾರಿ ಯೋಚನೆ ಮಾಡಿ, ನೀವು ನಿಮ್ಮ ಫ್ಯಾಮಿಲಿ ಎಷ್ಟು ದಿನ ಅಂತ ಈ ಸಣ್ಣ ವಿಷಯ ಕೊರಗ್ತೀರಾ? ಸ್ವಲ್ಪ ದಿನ ಕಳೆದ್ರೆ ಸಣ್ಣ ಪಾಪು ನಿಮ್ ಕೈಲಿರುತ್ತೆ. ಈ ಹಾಸ್ಪಿಟಲ್ ಲೊಕೇಟ್ ಆಗಿರೋದು ಸಿಂಧನೂರಿನ ಸಹನಾ ಆಸ್ಪತ್ರೆ ಹಿಂದೆ ಇರೋದೇ ಸಂತಾನ ಬಂಜೇತನ IVF ಹಾಸ್ಪಿಟಲ್ ಸಿಂಧನೂರು. ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ. ನನ್ನ ವಿಡಿಯೋ ನೋಡ್ಕೊಂಡು ಬಂದೆ ಅಂತ ಹೇಳಿ ಫೀಸ್ನಲ್ಲಿ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೊಂದು ಸಣ್ಣ ಪುಟಾಣಿ ಪಾಪು ಬರೋವರೆಗೂ ನನ್ನನ್ನಂತೂ ಫಾಲೋ ಮಾಡಲೇಬೇಡಿ. ದೇವ್ರು ನಿಮ್ಮ ಆಸೆನ ಆದಷ್ಟು ಬೇಗ ಈಡೇರಿಸಲಿ. ನಮಸ್ಕಾರ. SIR ನಡೆದಿರುವ ರಾಜ್ಯಗಳಲ್ಲಿ ಒಟ್ಟು 6.5 ಕೋಟಿ ಮತದಾರರನ್ನು ಹೊರಹಾಕಲಾಗಿದೆ. ಅವರಲ್ಲಿ ಹೆಚ್ಚಿನವರು ಮಹಿಳೆಯರು. ಮಹಿಳೆಯರೇ ಯಾಕೆ ಹೊರಗುಳಿದರು? ಮತಗಟ್ಟೆಯಿಂದ ಹೊರಹಾಕಲಾದ ಅಲ್ಪಸಂಖ್ಯಾತರಿಗೆ ನುಸುಳುಕೋರರು ಎಂಬ ಹಣೆಪಟ್ಟಿ ಕಟ್ಟಿ ಅವರು ಸಮರ್ಥನೆ ಮಾಡಿಕೊಳ್ಳಬಹುದು. ಆದರೆ ಮಹಿಳೆಯರಿಗೆ ಏನೆಂದು ಹೇಳುತ್ತಾರೆ? ಅವರ ಪ್ರಕಾರ ಮಹಿಳೆಯರೇ ಹೆಚ್ಚು ನುಸುಳುಕೋರರೇ? ಈ ಕುರಿತು ಸಂಘಟನೆ ಮುಖಂಡರು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಿ ಮತದಾನದಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕೆಂದು ರಾಜ್ಯ ಕಾರ್ಯದರ್ಶಿ ದೇವಿ ಹೇಳಿದರು.
ರಾಯಚೂರಿನ ಕನ್ನಡ ಭವನದಲ್ಲಿ ಜೆಎಂಎಸ್ ರಾಯಚೂರು ಜಿಲ್ಲಾ ಸಮಿತಿಯಿಂದ ಏರ್ಪಡಿಸಿದ್ದ SIR ಕುರಿತು ವಿಸ್ತೃತ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಂವಿಧಾನ ವಿರೋಧಿ ಶಕ್ತಿಗಳು ದೇಶದ ಏಕತೆಯನ್ನು ಒಡೆಯಲು ಹೊಂಚು ಹಾಕುತ್ತಿದ್ದಾರೆ. ಇವರೇ ದೇಶ ಪ್ರೇಮಿಗಳು ಎಂದು ಕಥೆಗಳನ್ನು ಎಣೆಯುತ್ತಾರೆ. ಬಿಜೆಪಿಗೆ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ಇಂತಹ ಜನ ವಿರೋಧಿ ನೀತಿಗಳಿಂದಾಗಿ ನಾಳೆ ದೇಶವನ್ನು ರಕ್ಷಿಸಲು ಜನರೇ ಸಿಗುವುದಿಲ್ಲ. ಪ್ರಧಾನಿ ಮೋದಿಯವರ ಡಿಗ್ರಿ ಸರ್ಟಿಫಿಕೇಟ್ ಇನ್ನೂ ಸಿಕ್ಕಿಲ್ಲ. ಆದರೆ ದೇಶದ ಜನರಿಂದ ಮಾತ್ರ ಪ್ರತಿಯೊಂದು ದಾಖಲೆಯನ್ನು ಇವರು ಕೇಳುತ್ತಿದ್ದಾರೆ. ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ಬಲಪಂಥೀಯರೇ ತುಂಬಿದ್ದಾರೆ. ಜ್ಞಾನೇಶ್ ಕುಮಾರ್ ಅಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನೇ ಭೇಟಿಯಾಗುವುದಿಲ್ಲ ಎಂದರೆ ನ್ಯಾಯಯುತ ಮತದಾನವನ್ನು ಇವರಿಂದ ನಿರೀಕ್ಷಿಸಲು ಸಾಧ್ಯವೇ? ಕರ್ನಾಟಕದ SIR ಪ್ರಕ್ರಿಯೆಯಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎಂಬ ಸಾಫ್ಟ್ವೇರ್ ಅನ್ನು ಬಳಸಬಾರದು. ಯಾಕೆಂದರೆ ಇದು ಚುನಾವಣಾ ಮ್ಯಾನ್ಯುವಲ್ನಲ್ಲಿ ಇಲ್ಲ, ಪ್ರಕಟಿತ SIR ನಿಯಮಗಳಲ್ಲೂ ಇರಲಿಲ್ಲ. ಈ ಸಾಫ್ಟ್ವೇರ್ ಯಾವುದೇ ವಿಶ್ವಾಸಾರ್ಹ ಸಂಸ್ಥೆಯಿಂದ ಪರೀಕ್ಷಿಸಲ್ಪಟ್ಟು ಅನುಮೋದನೆ ಪಡೆದಿಲ್ಲ. ಬಂಗಾಳದಲ್ಲಿ ಅವಾಂತರ ಸೃಷ್ಟಿಸಿದ್ದೇ ಈ ಸಾಫ್ಟ್ವೇರ್. ಇದರಿಂದಾಗಿ 27 ಲಕ್ಷ ಜನರ ಬಳಿ ದಾಖಲೆಗಳಿದ್ದರೂ ವೋಟ್ ಹಾಕಲು ಅವಕಾಶ ಕೊಡಲಿಲ್ಲ. ಸ್ಪೆಲ್ಲಿಂಗ್ ವ್ಯತ್ಯಾಸ ಮತ್ತು ವಯಸ್ಸಿನ ಅಂತರಗಳು ಮತದ ಹಕ್ಕನ್ನೇ ನಿರಾಕರಿಸುವ ಮಾನದಂಡವಾಗಬಾರದು ಎಂದರು. ಭಾರತೀಯ ಚುನಾವಣೆ ಆಯೋಗದ ವಿಶೇಷ ತೀವ್ರ ಪರಿಷ್ಕರಣೆ SIR ಸಾಧಕ ಬಾಧಕಗಳ ಬಗ್ಗೆ ಮಹಿಳೆಯರ, ದಲಿತ, ಹಿಂದುಳಿದ ಬಡ ಜನರನ್ನು ವ್ಯವಸ್ಥಿತವಾಗಿ ಹೊರತಳ್ಳಲಾಗುತ್ತಿದೆ. ಭಾರತೀಯ ಚುನಾವಣಾ ಆಯೋಗವು ಜಾರಿಗೆ ತರುತ್ತಿರುವ ವಿಶೇಷ ತೀವ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಆಶಯಗಳಿಗೆ ಮಾರಕವಾಗಿದೆ ಎಂದು ರಾಜ್ಯ ಅಧ್ಯಕ್ಷೆ ಚಂದ್ರಕುಮಾರಿ ಹೇಳಿದರು. ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷೆ ಶಕುಂತಲಾ ಪಾಟೀಲ್, ಕಾರ್ಯದರ್ಶಿ ವರಲಕ್ಷ್ಮಿ, ಶಕುಂತಲಾ ದೇಸಾಯಿ, ಗಿರಿಜಾ, ಜಾಕೀರ್, ವನಜಾಕ್ಷಿ, ಸಹೇರಾಬಾನ್, ಶಾಂತಕುಮಾರಿ, ದುರ್ಗಮ್ಮ, ಸಿದ್ದೇಶ್ವರಿ, ನಾಗರತ್ನ, ಸುಲೋಚನಾ ಸಂಘ, ಶಕುಂತಲಾ ಸೇರಿದಂತೆ ಅನೇಕರಿದ್ದರು. ಮೊನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ 11 ಅಡ್ಡ ಮತದಾನವಾಗಿದ್ದು ಅವರು ಯಾರು, ಯಾಕಾಗಿ ಅಡ್ಡ ಮತದಾನ ಮಾಡಿದರು? ಪಕ್ಷದ ಮುಖಂಡರ ಮೇಲಿನ ಕೋಪವೇ ಅಥವಾ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಹೀಗೆ ಮಾಡಿದರೆ? ಈ ಎಲ್ಲ ಪ್ರಶ್ನೆಗಳು ರಾಜ್ಯದ ತುಂಬ ಚರ್ಚೆಯಲ್ಲಿವೆ. ಪ್ರಶ್ನೆ ಇದಲ್ಲ, ಎಲ್ಲರೂ ನಾನು ಪಕ್ಷ ಸೂಚಿಸಿದವರಿಗೆ ವೋಟು ಹಾಕಿದ್ದೇನೆ ಎನ್ನುತ್ತಾರೆ. ಹಾಗಾದರೆ ಅಡ್ಡ ಮತದಾನ ಹೇಗಾಯಿತು? ಕಾಂಗ್ರೆಸ್ಗೆ ಒಟ್ಟು 151 ಮತಗಳು ಬಿದ್ದಿವೆ. ಅವರಲ್ಲಿ ಎಲ್ಲ ಸೇರಿ 140 ಶಾಸಕರು ಇದ್ದರು. 11 ಮತ ಬೇರೆ ಪಕ್ಷದಿಂದ ಬಂದಿವೆ. ಅವರ್ಯಾರು? ಬಿಜೆಪಿ ಒಟ್ಟು ಶಾಸಕರು 64. ಯತ್ನಾಳ್ ರೆಡ್ಡಿ ಸೇರಿ ಬಿಜೆಪಿಗೆ ಬಂದ ಮತ 57. 60 ಪಕ್ಷ ಹಂಚಿಕೆ ಮಾಡಿತ್ತು. ಅಲ್ಲಿಗೆ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದು ಸಾಬೀತಾಯಿತು. ಉಳಿದಂತೆ 4 ಶಾಸಕರಿಗೆ JDSಗೆ ಮತ ಹಾಕಲು ಸೂಚಿಸಲಾಗಿತ್ತು. ಅವರು ಹಾಕಿದ್ದಾಗಿ ಹೇಳುತ್ತಿದ್ದಾರೆ. ಇನ್ನು JDS ಕಥೆ 18 ಶಾಸಕರು 14 ಮತ ಬಂದಿವೆ. ಅಲ್ಲಿಗೆ 4 ಶಾಸಕರು ಅಡ್ಡ ಮತದಾನ ಮಾಡಿದಂತೆ. ಆದರೆ ಬಿಜೆಪಿಯ 4 ಸೇರಿದರೆ 18 ಆದರೂ ಮತ ಬರಬೇಕಾಗಿತ್ತು, ಬಂದಿದ್ದು 14 ಮಾತ್ರ. ಬಿಜೆಪಿಯವರು JDSಗೆ ಹಾಕಿದ್ದೇವೆ ಎನ್ನುತ್ತಾರೆ. ಹಾಗಾದರೆ 8 JDSನ ಶಾಸಕರು ಅಡ್ಡ ಮತದಾನ ಮಾಡಿದರೆ? ಉತ್ತರ ಸಿಗುತ್ತಿಲ್ಲ. ಕುಮಾರಸ್ವಾಮಿಯವರು 4 ಜನ ಅಡ್ಡ ಮತದಾನವಾಗಿದೆ ಎನ್ನುತ್ತಾರೆ. ಅಶೋಕ್, ವಿಜಯೇಂದ್ರ 3 ಅಡ್ಡ ಮತದಾನವಾಗಿದೆ ಎನ್ನುತ್ತಾರೆ. ಹಾಗಾದರೆ 11ರಲ್ಲಿ 7 ಹೋದರೆ 4 ಜನ ಮೇಲಿನಿಂದ ಬಂದು ಮತದಾನ ಮಾಡಿದರೆ? ಯಾರಿಂದಲೂ ಸ್ಪಷ್ಟ ಉತ್ತರವಿಲ್ಲ. ಇದ್ದ JDSನ 18 ಮತ್ತು ಬಿಜೆಪಿಯ 7 ಜನ ಶಾಸಕರೇ ಉತ್ತರ ನೀಡಬೇಕು. ಆದರೆ ವಿಚಿತ್ರವೆಂದರೆ ಕುಮಾರಸ್ವಾಮಿಯವರು ನಿನ್ನೆ ಕರೆದ ಶಾಸಕರ ಸಭೆಗೆ 16 ಜನ ಶಾಸಕರು ಹಾಜರಾಗಿದ್ದರು. GTD ಮತ್ತು ರೇವಣ್ಣ ಹಾಜರಿರಲಿಲ್ಲ. ಬಂದವರಲ್ಲಿಯೇ ಅಡ್ಡ ಮತದಾನ ಮಾಡಿದವರು ಇದ್ದಾರೆ ಎನ್ನುವುದು ಎಲ್ಲರಿಗೆ ತಿಳಿದ ವಿಷಯ. ಇನ್ನು ಬಿಜೆಪಿ 3 ಜನ ಮಾತ್ರ ಅಡ್ಡ ಮತದಾನ ಮಾಡಿದ್ದು, ಲಿಂಗರಾಜ್ಗೆ ಮತ ಹಾಕಬೇಕಾದವರ 30 ಜನ ಶಾಸಕರ ಪಟ್ಟಿಯಲ್ಲಿ 27 ಜನ ಹಾಕಿದ್ದಾರೆ. 3 ಜನ ಹಾಕಿಲ್ಲ ಯಾರು ಎಂದು ಪತ್ತೆ ಹಚ್ಚಲು ಸಮಿತಿ ರಚಿಸಿದ್ದಾರೆ. ಇನ್ನು 3+1 ಜನತಾದಳಕ್ಕೆ ಹಾಕಲು ಸೂಚಿಸಿದ ಶಾಸಕರು ಹಾಕಿದ್ದಾಗಿ ಹೇಳುತ್ತಿದ್ದಾರೆ. ಒಟ್ಟಾರೆ ಕರ್ನಾಟಕ ರಾಜ್ಯದ ಜನರನ್ನು ಮೂರ್ಖರನ್ನಾಗಿ ಮಾಡಲು ಬಿಜೆಪಿ ಮತ್ತು JDS ಕೆಲವು ಶಾಸಕರು ಹೊರಟಿದ್ದಾರೆ. ಅಡ್ಡ ಮತದಾನ ಮಾಡಿದವರು ಯಾರು ಎಂದು ನನಗೆ ಗೊತ್ತು ಎಂದು ಕುಮಾರಸ್ವಾಮಿ ಹೇಳಿದರು. ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಲು ಆಗದೆ ಬೇರೆ ಪಕ್ಷಕ್ಕೆ ಹೋಗುವವರಿದ್ದರೆ ಹೋಗಬಹುದು, ನನ್ನದು ಯಾವುದೇ ಅಭ್ಯಂತರವಿಲ್ಲ ಎಂದು ಹೇಳುತ್ತಿರುವುದು ನೋಡಿದರೆ ಅವರ ಅಸಹಾಯಕತೆ ಜನರಿಗೆ ಅರ್ಥವಾಗುತ್ತದೆ. ಇನ್ನು ಬಿಜೆಪಿ ರಾಜ್ಯ ಅಧ್ಯಕ್ಷರ ಮತ್ತು ವಿರೋಧ ಪಕ್ಷದ ನಾಯಕರು ಶಿಸ್ತಿನ ಪಕ್ಷದಲ್ಲಿದ್ದು ಎಷ್ಟು ಶಿಸ್ತು ಪ್ರದರ್ಶಿಸಿದರು ಎನ್ನುವುದು ಜಗಜ್ಜಾಹೀರಾಗಿದೆ. ಒಟ್ಟಾರೆ ಇದ್ದವರಲ್ಲಿ ಕದ್ದವರು ಯಾರು ಎನ್ನುವ ಪ್ರಶ್ನೆಯಾಗಿಯೇ ಉಳಿದಿದೆ. ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ಯಾಳ್ ಅವರ ಕಾರ್ಯವೈಖರಿ ಕುರಿತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಆರೋಪ ಪ್ರತ್ಯಾರೋಪ ಮತ್ತು ಅವರ ಪರವಾದ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಾ ಕ್ಷೇತ್ರದ ಜನರಿಗೆ ಆಹಾರವಾಗಿದೆ. ಶುಕ್ರವಾರದಂದು ಕಾಂಗ್ರೆಸ್ ಕಾರ್ಯಕರ್ತರಾದ ಮಹಾಂತೇಶ್ ನಾಯಕ್ ಮಸ್ಕಿಯವರು
ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಅವರ ಕಾರ್ಯವೈಖರಿ ಕುರಿತು ಹೇಳುತ್ತಾ ಅವರು ತಮ್ಮ ಕುಟುಂಬದ ಏಳಿಗೆಗಾಗಿ ಎಲ್ಲ ಮಾಡುತ್ತಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಡೆಗಾಣಿಸುತ್ತಿದ್ದಾರೆ, ಎಲ್ಲ ಅನುದಾನವನ್ನು ತುರ್ವಿಹಾಳಿಗೆ ಹಾಕಿ ಮಸ್ಕಿಯನ್ನು ಕಡೆಗಾಣಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಇವರ ಆರೋಪದಲ್ಲಿ ಹುರುಳಿಲ್ಲ. ಅವರ ಎಲ್ಲರನ್ನೂ ಅಣ್ಣ ತಮ್ಮ ಅಕ್ಕ ತಂಗಿಯಂತೆ ಮಾತನಾಡಿಸುತ್ತಾ ಕ್ಷೇತ್ರದ ಜನರೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಮಸ್ಕಿಯಲ್ಲಿ ಎಲ್ಲ ಆಫೀಸುಗಳು ಬರುವಂತೆ ನೋಡಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಶಾಲಾ, ಕಾಲೇಜು, ಆಸ್ಪತ್ರೆ, ರಸ್ತೆ ಸುಧಾರಣೆಗೆ ಒತ್ತು ನೀಡುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಇವರೇ ಶಾಸಕರಾಗುತ್ತಾರೆ. ಇವರ ಪರವಾಗಿ ನಾವೆಲ್ಲರೂ ದುಡಿಯುತ್ತೇವೆ. ಮಹಾಂತೇಶ್ ಅವರ ಆರೋಪ ಸುಳ್ಳಿನಿಂದ ಕೂಡಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸರಸ್ವತಿ ಪಾಟೀಲ್ ಹೇಳಿದರು. ಈ ಸಂದರ್ಭದಲ್ಲಿ ಕೆ ಅಮೃತ ಪಾಟೀಲ್, ತಾಲೂಕು ಅಧ್ಯಕ್ಷೆ ದೇವದುರ್ಗ, ಕಾರ್ಯಕರ್ತರಾದ ಕರಿಯಮ್ಮ, ಶ್ರೀದೇವಿ, ಕಮಲಾ ಸೇರಿದಂತೆ ಇತರರು ಇದ್ದರು. ನಮ್ಮ ಮಸ್ಕಿ ಕ್ಷೇತ್ರದ ಶಾಸಕರ ಬಗ್ಗೆ ಮೊನ್ನೆ ಯಾರ್ಯಾರೋ ಏನೇನೋ ಮಾತಾಡ್ತಾ ಇದ್ರು. ಅವರೇನು ಕಾರ್ಯಕರ್ತನ ಕಡೆಗಣಿಸ್ತಾರ, ಆಮೇಲೆ ಅವರು ಏನು ಒಂಥರ ಯಾರನ್ನೂ ಸ್ಪಂದನೆ ಮಾಡ್ತಾ ಇಲ್ಲ ಆ ಥರ ಅಂತ ಹೇಳ್ತಾ ಇದ್ದಾರಲ್ಲ, ಏನೋ ದುಡ್ಡು ಮಾಡ್ತಾ ಇದ್ದಾರ ಅಂತ. ಅದು ಎಲ್ಲ ಸತ್ಯಕ್ಕೆ ಸಮೀಪ ಇರಬೇಕು. ಅದೆಲ್ಲ ಸುಳ್ಳು. ಅವ್ರು ಶಾಸಕರು ಆ ಥರ ಇಲ್ಲ, ಅವ್ರು ಅನ್ಕೊಂಡಷ್ಟು ಇಲ್ಲ. ಈಗ ಏನೇ ಇರಲಿ, ಈಗ ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಕುಟುಂಬ ಇದ್ದಂಗೆ, ಅದೊಂದು ನಮ್ಮ ಮನೆ ಇದ್ದಂಗೆ. ಅದೇನಾಗಲಿ ಕುಂತು MLA ಜೊತೆ ಮಾತಾಡಿ ಅವರು ಪರಿಹಾರ ಕಂಡುಕೋಬೋದು. ಅದು ಬಿಟ್ಟು ಹಿಂಗತೆ ಪಬ್ಲಿಕ್ನಲ್ಲಿ ಹೇಳಿಕೆ ಕೊಡೋದು ಅದು ಸರಿಯಲ್ಲ. ನಾವೆಲ್ಲ ಮಹಿಳೆಯರು ಇವತ್ತು ಶಾಸಕರ ಪರವಾಗಿದ್ದೀವಿ. ಕ್ಷೇತ್ರದಲ್ಲಿ ಎಲ್ಲ ಒಂದು ಅಣ್ಣ ತಮ್ಮರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅವ್ರು ಎಲ್ಲರಿಗೂ ಒಂಥರ ಹೆಂಗದಾರ ಅಂದ್ರೆ ಒಂದು ಸಣ್ಣ ಮಗು ಥರ ಇದ್ದಂಗೆ. ಅವ್ರು ಶಾಸಕರಂತ ಒಟ್ಟ ಅವ್ರಿಗೆ ಏನು ಸುಖ ಇಲ್ಲ. ಯಾರು ಹೋದ್ರು ಬರ್ರಿ ಅಂತ ಕರೀತಾರ, ಕೂಡಿಸ್ತಾರ. ಅವ್ರು ಯಾರ ಹೇಳಿದ್ರು ಇಲ್ಲ ನಾವು ಬರ್ರಿ ಕುಂತೋಗಿ ಎದ್ದು ಹೋಗ್ರಿ ಅಂದ್ರು ಅಂತ. ಆ ಥರ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಅವರು ಸುಮ್ಮನೆ ಸುಳ್ಳು ಸೃಷ್ಟಿ ಮಾಡಬಾರ್ದು. ಕ್ಷೇತ್ರದಲ್ಲಿ ನಾವು ಯಾವತ್ತಿದ್ರು ಅವ್ರು ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಏನು ಮಾಡಿಲ್ಲ ಅಂತ ಹೇಳಿದ್ರು. ಅವರು ಬರೇ ತೂರುವಳಿಗೆ ಮಾಡ್ತಾರ ಅಂತ. ತೂರುವಳಿಗೆ ಅಂದ್ರೆ ಈಗ ತಿಡಿಗಾಳ ಆಗಿರ್ಬೋದು, ಕುರ್ಕುಂದಿ ಆಗಿರ್ಬೋದು, ಬೆಳಗಾನೂರು ಆಗಿರ್ಬೋದು, ಪ್ರತಿಯೊಂದು ಹಳ್ಳಿಗೆ ಅವರು ಕಾಲೇಜ್ ಕೊಟ್ಟಿದ್ದಾರೆ, ಸ್ಕೂಲ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಹಳ್ಳಿಗೆ ರೋಡ್ ಆಗಿದೆ. ಮಸ್ಕಿಯಲ್ಲೆಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನೋಡ್ರಿ. ಮೊದಲು ಏನಿದ್ದಿಲ್ಲ ಮಸ್ಕಿ, ಇವ್ರು ಬಂದ ಮೇಲೆನೆ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಇವರು ಎಲ್ಲ ಕೆಲವೊಂದು ಆಫೀಸೇ ಇದ್ದಿಲ್ಲ, ಆಫೀಸ್ ಮಾಡಿದ್ದಾರೆ. ಸಾವಿರಾರು ಕೋಟಿ ತಂದು ಇವರೆಲ್ಲ ಮಾಡಿದ್ದಾರೆ, ಅನುದಾನ ತಂದು. ಅಂತ MLA ಕಾಣಬೇಕಾದ್ರೆ ಕ್ಷೇತ್ರದ ನಾವೆಲ್ಲ ಅದೃಷ್ಟವಂತರು ಅಂತ ನಾವು ಹೇಳ್ಬೇಕು. ಸಾವಿರಾರು ಕೋಟಿ ಅನುದಾನ ತಂದಾರೆ ಇವರು. ತಂದಿಲ್ಲ ಅಂತ ಹೆಂಗ್ ಹೇಳ್ತಾರೆ ಇವರು? ಸರಿ, ಇವ್ರು ಬಿಜೆಪಿ ಬಗ್ಗೆ ಮಾತಾಡ್ಲೇರಿ. ಈಗ ನೋಡ್ರಿ, ಬಿಜೆಪಿ ಅವರು ನಾವು ರೈತರ ಕುಟುಂಬದವರು. ಇವತ್ತು ಗೊಬ್ಬರ ರೇಟ್ ಹೆಚ್ಚಾಗಿದೆ, ಸಿಲಿಂಡರ್ ರೇಟ್ ಹೆಚ್ಚಾಗಿದೆ, ಗೋಲ್ಡ್ ರೇಟ್ ಹೆಚ್ಚಾಗಿದೆ. ಬಡವರು ಮಕ್ಕಳು ಮದುವೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಇದು ಎಲ್ಲ ಇಷ್ಟೆಲ್ಲ ಹೆಚ್ಚು ಮಾಡಿದ್ದಾರಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತರಿ ಇವರು. ನಮ್ಮ ಪಕ್ಷದಾಗಿದ್ದು ನಮ್ಮ ಇದ್ರೊಳಗೆ ಈ ತರ ಮಾಡೋದು ಸರಿ ಇಲ್ಲ. ನಮ್ಮ ಶಾಸಕರು ಯಾವತ್ತಿದ್ರು ಜನರ ಪರವಾಗಿದ್ದಾರ. ಅವರು ಮತ್ತೆ ಇನ್ನೊಂದು ಹೇಳಿದ್ರು, ಅವರೆಲ್ಲ ತಮ್ಮ ಆಗಿರ್ಬೋದು, ಮಗ ಆಗಿರ್ಬೋದು, ಅಳಿಯ ಆಗಿರ್ಬೋದು, ಅವ್ರು ರೊಕ್ಕ ಮಾಡ್ತಾರ ಕುಟುಂಬ. ಅದು ಇಲ್ಲೇ ಇಲ್ಲ. ನಮ್ಮ ಶಾಸಕರು ಲಂಚದ ಪರವಾಗಿ ಇವತ್ತಿಗೂ ಇಲ್ಲ. ಅವ್ರ ತಮ್ಮನಾತು ಮಕ್ಕಳಾತು ಅವ್ರು ಯಾವತ್ತೂ ದೂರ ಇಟ್ಟಿದ್ದಾರ ಅವರು. ಅದು ಎಲ್ಲರಿಗೂ ಗೊತ್ತಿದೆ. ಸುಮ್ಮನೆ ಸುಳ್ಳು ಸೃಷ್ಟಿ ಮಾಡಬಾರ್ದು. ಅವ್ರ ತಮ್ಮ ಇನ್ನಾದ್ರೂ ಹಳೆ ಮನೆಗೆ ಇದ್ದಾನ್ರಿ, ಅವನಿದ್ರೆ ಅವರು ರೊಕ್ಕ ಮಾಡ್ಕೊಂಡಿದ್ರು ಹೊಸ ಮನೆ ಕಟ್ಕೊಂಡು ಇರ್ಬೋದಾಗಿತ್ತಲ್ಲ. ಏನಿಲ್ದವ್ರು ಎಂತೆಂತರಾಗಿದ್ದಾರ. ಅದೆಲ್ಲ ಸುಳ್ಳು ಸರ್. ಆರೋಪ ಎಲ್ಲ ಮಾಡ್ತಿದ್ದಾರಲ್ಲ ಸುಳ್ಳು. ಅವ್ರ ಬಗ್ಗೆ ಏನಾದ್ರು ದಾಖಲೆ ಇದ್ರೆ ತರಲಿ ಸರ್, ನಾವು ಕೇಳ್ತೀವಿ. ಅವ್ರ ಪರವಾಗಿ ನಾವು ಇರ್ತೀವಿ. ಸುಳ್ಳು ಸೃಷ್ಟಿ ಮಾಡೋದು ಇದು ತಪ್ಪು. ಶಾಸಕರು ಯಾವತ್ತಿದ್ರು ಒಳ್ಳೆ ಕೆಲಸ ಮಾಡ್ತಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜು ಸಿಂಧನೂರು ಸಂಸ್ಥೆಗೆ ಹಿಂದೆ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ
ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ, ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ ಕೆ, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 903673135.